ಕೌಟುಂಬಿಕ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಹೀಗೆ ವಿವಿಧ ಪ್ರಕರಣಗಳಲ್ಲಿ ಮಹಿಳೆಯರು ದೂರು ನೀಡಲು ಅನುಕೂಲವಾಗುವಂತೆ ರಾಜ್ಯ ಮಹಿಳಾ ಆಯೋಗದ ಸೆಲ್ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಆಯೋಗಕ್ಕೆ ದೂರು ಸಲ್ಲಿಸಲು ಜಿಲ್ಲಾ ಹಂತದಲ್ಲಿ ವ್ಯವಸ್ಥೆಯಾದರೆ ಇನ್ನು ಅನುಕೂಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿಯೇ ಒಂದು ಸೆಲ್ ಸ್ಥಾಪಿಸಿ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಎಂದರು. ಕಲಬುರಗಿ, ಕೋಲಾರದಂತಹ ಗಡಿ ಪ್ರದೇಶದಲ್ಲಿ ಮಹಿಳೆಯರ ಕಳ್ಳ ಸಾಗಾಣಿಕೆಗೆ ಕಡಿವಾಣ ಹಾಕಬೇಕಿದೆ. ಅಪಹರಣಕ್ಕೊಳಗಾಗುವ ಬಾಲಕಿಯರು, ಮಹಿಳೆಯರನ್ನು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವ ದೊಡ್ಡ ಮಾಫಿಯಾ ಇದ್ದು ಇದಕ್ಕೆಲ್ಲ ನಿಯಂತ್ರಣ ಇರಬೇಕಿದೆ. ಇದಕ್ಕಾಗಿ ಮಹಿಳಾ ಸಂಬಂಧಿತ ಇಲಾಖೆಗಳು ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜನೆಗೆ ಹೆಚ್ಚಿನ ಒತ್ತು ನೀಡಬೇಕಿದೆ ಎಂದು ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ, ನಿನ್ನೆಯಿಂದ ನಾನು ಗುಲ್ಬರ್ಗಾದಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ನಾನು ಬಂದು ಏರ್ಪೋರ್ಟ್ ಇಂದ ಸೀದಾ ನಾವು ಹೋಗಿದ್ದು ಗೊಬ್ಬೂರು ತಾಲೂಕಿನ PHC ಸೆಂಟರ್ಗೆ. PHC ಸೆಂಟರ್ ನಲ್ಲಿ ನಾನೇ ಬರೋದಕ್ಕೆ ಮುಂಚೆ ನನ್ನ TPL ಎಲ್ಲ ಆಲ್ರೆಡಿ ಆರ್ಗನೈಸ್ ಆಗಿತ್ತು. ನಾವೇ ಹೇಳಿದ್ವಿ ಅದೊಂದು ಆರೋಗ್ಯ ಶಿಬಿರನ ಆಯೋಜಿಸಿ ಅಲ್ಲಿರೋ ಎಲ್ಲ ನಾವು ಮನೆಗೆ ಹೋಗಿ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಬರುವಂತ ಹೆಣ್ಣು ಮಕ್ಕಳನ್ನ ನಾವೇ ವಿಚಾರ ಮಾಡಿ ಹೇಗೆ ಆರೋಗ್ಯ ಹೇಗೆ ಗ್ರಾಮ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಮನೆಗೆ ತಲುಪ್ತಾ ಇದೆ ಅನ್ನೋದಕ್ಕೆ ಒಂದು ನಿನ್ನೆ ಆರೋಗ್ಯ ಶಿಬಿರ ಮಾಡಿದ್ರು. PHC ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬಾ ಫೆಸಿಲಿಟಿ ಇದೆ. ಅಲ್ಲಿ ಅಪರ್ಣ ಅನ್ನೋ ಒಂದು ಮೆಡಿಕಲ್ ಆಫೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಟ್ ಆದ್ರೆ ಅಲ್ಲಿನ ಜನ ಸುಮಾರು 700-800 ಜನ ಮಹಿಳೆಯರು ಎಲ್ಲ ಅಕ್ಕಪಕ್ಕದ ಹಳ್ಳಿಗಾಡಿನಿಂದ ಕರ್ಕೊಂಡು ಬಂದಿದ್ರು. ತುಂಬಾ ಖುಷಿ ಅವರಿಗೆ. ಏಕೆಂದ್ರೆ ಇಲ್ಲಿವರೆಗೂ ಅವರು ಹೇಳಿದ್ದು ಇಲ್ಲಿವರೆಗೂ ಯಾವುದೇ ತರ ಈ ತರ ಆರೋಗ್ಯ ಶಿಬಿರಗಳು ಮಾಡಿರಲಿಲ್ಲ. ಇವತ್ತು ಮೊದಲಿಗೆ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಮೇಡಮ್, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಕಣ್ಣು ಕ್ಯಾಟ್ರಾಕ್ಟ್ ಆಗಿರೋರು, ಆಮೇಲೆ ಬ್ರೆಸ್ಟ್ ಮತ್ತೆ ಯೂಟ್ರಸ್, ಗರ್ಭಕೋಶ ಎಲ್ಲವನ್ನ ಸ್ಥಾನವನ್ನ ಅಲ್ಲಿ ನಿಜ ನಮಗೆ ಖುಷಿಯಾಗಿರೋದು PHC ಸೆಂಟರ್ ಅಲ್ಲಿ ಕ್ಯಾನ್ಸರ್ ಇನ್ವೆಸ್ಟಿಗೇಷನ್ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಅದು ನನಗೆ ಖುಷಿ ತಂದಿದ್ದು. ಯಾಕೆಂದ್ರೆ ಸಿಟಿಗಳಲ್ಲಿ ಬಂದ್ರು ಸಹ ನಾವು ನಮ್ಮ ರಾಜ್ಯದ ಹೆಣ್ಮಕ್ಳು, ನಮ್ಮ ದೇಶದ ಹೆಣ್ಮಕ್ಳು ಯಾರು ನಾಚಿಕೆ, ಯಾರು ಹೇಳ್ಕೊಳ್ಳಲ್ಲ ಎದೆ ಭಾಗದಲ್ಲಿ ಗಂಟಿದೆ ಅಂತ ಒಂದು ಹೆಣ್ಮಕ್ಳು ಹೇಳದೇ ಇಲ್ಲ. ಆದ್ರೆ ಇವತ್ತು 35-40 ವರ್ಷಗಳ ನಂತರ ಇರೋ ಪ್ರತಿಯೊಂದು ಹೆಣ್ಮಗಳು ತನ್ನ ಸ್ಥಾನವನ್ನ, ತನ್ನ ಎದೆ ಭಾಗವನ್ನ ಹೋಗಿ ಚೆಕ್ ಮಾಡಿಸ್ಕೋಬೇಕು. PHC ಅಲ್ಲಿ ಇದೆ. ಅದೇ ನನಗೆ ಬಹಳ ಖುಷಿ ಕೊಟ್ಟಿದ್ದು. ಅಲ್ಲಿ ನಿನ್ನೆ ಅಷ್ಟೂ ಜನ ಹೆಣ್ಣುಮಕ್ಕಳು ಬಂದಿರೋ ಮಹಿಳೆಯರಿಗೆ 40 ವರ್ಷದ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಸ್ಥಾನ ಮತ್ತೆ ಗರ್ಭಕೋಶದ ಪೆಟ್ ಸ್ಕ್ಯಾನಿಂಗು ಮಾಡಿದ್ರು. ಸೊ ಇವತ್ತು ಅಂದ್ರೆ ಇಲ್ಲಿ DC ಅವರು, CEO ಅವರು ಸಿಸ್ಟಮ್ ನ ಕರೆಕ್ಟ್ ಆಗಿ ತಗೊಂಡೋಗ್ಲಿಕ್ಕೆ ನಡ್ಕೊಂಡು ಹೋದ್ರೆ ಖಂಡಿತವಾಗಿ ಗುಲ್ಬರ್ಗ ಜಿಲ್ಲೆಯ ಗ್ರಾಮದ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಒಳ್ಳೆ ಆರೋಗ್ಯ ಸಿಗತ್ತೆ ಅಂತ ಖಂಡಿತವಾಗ್ಲೂ ಹೇಳ್ತೇನೆ. ನನಗೆ ಬಹಳಷ್ಟು ಇಂದಿನ ಟೈಮಲ್ಲಿ ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಇತ್ತು. ಆದ್ರೆ ಇತ್ತಿನ ದಿನಗಳಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ನನಗೆ ಒಂದು ಸಾರ್ಥಕತೆ ತಂದಿದ್ದು ನಿನ್ನೆ ನಾನು ಹೋದಾಗ. ಆದ್ರೆ ನಾನು ನೆಕ್ಸ್ಟ್ ಹೋಗಿದ್ದು ಅಂಗನವಾಡಿಗೆ ಹೋದಾಗ ತುಂಬಾ ದುಃಖ ಆಗಿದ್ದು ನನಗೆ. ಏನಂದ್ರೆ ಲೈಟ್ ಇಲ್ಲ, ಫ್ಯಾನ್ ಇಲ್ಲ. ಚಿಕ್ಕ ಅಂಗನವಾಡಿ ಕೇಂದ್ರದಲ್ಲಿ ಮಳೆ ಬಂದ್ರೆ ನೀರು ಸೋರುತ್ತೆ. ಇಮ್ಮಿಡಿಯೇಟ್ಲಿ ನಾನು CEO ಅವ್ರಿಗೆ ಫೋನ್ ಮಾಡಿದೆ. ಏನ್ ಮಾಡ್ತಾ ಇದ್ದಾರೆ ಇಲ್ಲಿ PDO ಇರಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿರಲಿ, EO ಇರಲಿ, ಅಲ್ಲೇ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡಿದೆ. ಆ ಉಪ್ಪಿಟ್ಟು ನನ್ಗೆ ತಿನ್ನಕ್ಕಾಗಲಿಲ್ಲ. ಮಕ್ಕಳು ಹೆಂಗ್ ತಿಂತಾರೋ ನನಗೆ ಗೊತ್ತಿಲ್ಲ. ನಾನು ಈ DC ಅವ್ರ ಗಮನಕ್ಕೂ CEO ಗಮನಕ್ಕೆ ತಂದಿದ್ದೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ, 1 ವರ್ಷದಿಂದ ಕರೆಂಟ್ ಇಲ್ಲ. ಯಾವ ಸರ್ಕಾರ ಕೊಡಲ್ಲ ಅಂತ ಹೇಳಲ್ಲ, ಅಲ್ಲಿನ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಒಂದು ಅಂಗನವಾಡಿ ಇಟ್ ಇಸ್ ಅ ಪ್ರೈಮ್ ಇಂಪಾರ್ಟೆನ್ಸ್. ಅಲ್ಲಿ ಗರ್ಭಿಣಿಯರು ಬರ್ತಾರೆ, ಊಟ ಮಾಡ್ತಾರೆ, ಪುಟ್ಟ ಮಕ್ಕಳಿದ್ದಾರೆ. ಸೊ ನನಗೆ DC ಮತ್ತೆ CEO ಅವರು
ಹೇಳಿದ್ದಾರೆ ಮೇಡಮ್ ಇಮಿಡಿಯೇಟ್ಲಿ ಮೋಸ್ಟ್ಲಿ ನೆನ್ನೆ ಕರೆಂಟ್ ಎಲ್ಲ ಕೊಡಿಸಿದ್ದಾರೆ ಸಿಇಒ ಗಮನಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ತಾನು ಏನ್ ಮಾಡಕ್ ಸಾಧ್ಯ ಎಲ್ಲಿದ್ದಾರೆ ಅಲ್ಲಿ ಗೆದ್ದಿರೋ ಚುನಾಯಿತ ಅಧ್ಯಕ್ಷರುಗಳಿದ್ದಾರೆ ಇನ್ನೊಂದು ಪೆಥೆಟಿಕ್ ತುಂಬಾ ಬೇಜಾರಾಗಿದ್ದು ನನ್ಗೆ ಏನಂದ್ರೆ ಗ್ರಾಮ ಪಂಚಾಯತಿ ಗೆದ್ದಿರೋರೆಲ್ಲ ಹೆಣ್ಮಕ್ಳಲ್ಲಿ ಎರಡು ಕಡೆನು ಬಟ್ ಬಂದಿರೋರೆಲ್ಲ ಗಂಡಸರು ಇದು ದುರಂತ ಮತ್ತೆ ಅದಾಗಿ ಮತ್ತೆ ಬಹಳ ಅಲ್ಲಿ ಆಮೇಲೆ ನಾನು ಅದರಿಂದ ಒಂದು ತಾಂಡ ಹೋದೆ ತಾಂಡ ಹೋದಾಗ ಅಲ್ಲಿನ ರಸ್ತೆಗಳು ಎಷ್ಟೊಂದು ಅನುದಾನ ಬರುತ್ತೆ ಅನುದಾನ ಯಾಕೆ ತಗೊಂಡಿಲ್ಲ ಅಂದ್ರೆ ತಗೊಂಡಿದ್ರೆ ಯಾಕೆ ಮಾಡಿಸಿಲ್ಲ ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.